ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಗಣೇಶನಿಗೆ ಪ್ರಿಯವಾದ ಮೋದಕನ ಮತ್ತೊಂದು ರೀತಿಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಬಳಸಿ ಮೋದಕನ ಸ್ಟೀಮ್ ಮಾಡಿದ್ವಿ. ಇವತ್ತು ಎಣ್ಣೆಯಲ್ಲಿ ಕರೆದು ಮಾಡುವಂಥ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನೆನ್ನೆ ಮಾಡಿದ್ದು ಕಾಯಿ ಮೋದಕ, ಇವತ್ತು ಹೂರಣದ ಮೋದಕ ಮಾಡೋದು ಹೇಗೆ ನೋಡೋಣ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಪೂರಿ ಹಿಟ್ಟಿನ ಅದಕ್ಕೆ ಬರೋ ರೀತಿ ಕಲಿಸ್ಕೋಬೇಕು. ಇಲ್ಲಿ ನಾವು ಚಿರೋಟಿ ರವೆ ಹಾಕ್ಕೊಂಡಿರೋದ್ರಿಂದ ಈ ಮೇಲ್ಪದರ ತುಂಬ ಗರಿಗರಿಯಾಗಿ ಬರುತ್ತೆ. ಬಿಸಿಯಾಗಿ ತಿಂದಾಗ ಅದು ಗರಿಗರಿಯಾಗಿರುತ್ತೆ. ಒಳಗಡೆ ಸ್ಟಫಿಂಗು ಹೂರ್ಣ ಆಗಿರೋದ್ರಿಂದ ಅದು ತಣ್ಣಗಾದ ನಂತರ ಮೆತ್ತಗಾಗುತ್ತೆ. ಬೇಕಂದರೆ ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟು ಕೂಡ ಬಳಸ್ಕೋಬೋದು. ಆದರೆ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ಹೊರಗಡೆ ಪದರ ಸ್ವಲ್ಪ ನಾರ್ ಥರ ಆಗುತ್ತೆ. ಅದಕ್ಕೋಸ್ಕರ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅದು ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ, ಈ ಕಟ್ಸಿರೋಂಥ ಹಿಟ್ಟು ಸ್ವಲ್ಪ ಹೊತ್ತು ನೆನೆಯಲ್ಲಿ, ಅಷ್ಟೊತ್ತಿಗೆ ಹೂರಣಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಹೂರಣಕ್ಕೆ ನಾನು 1 ಕಪ್ಪಷ್ಟು ಬೇಯಿಸಿರೋಂಥ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ತೊಗರಿಬೇಳೆ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ, ಹಾಗೆ 1/4 ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಆ ಕಾಯಿ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಇದು ಈಗ ಹುರಿತಾನೆ ಆ ಬೆಲ್ಲ ಎಲ್ಲ ನೀರು ಬಿಡೋಕ್ಕೆ ಶುರುವಾಗಿದೆ. ಹೀಗೆ ನೀರು ಬಿಡೋದಕ್ಕೆ ಶುರುವಾದ ನಂತರ ಜಾಸ್ತಿ ಹೊತ್ತು ಹುರಿಯೋದು ಬೇಕಿಲ್ಲ. ಈ ರೀತಿ ಒಂಚೂರು ಫ್ರೈ ಮಾಡಿಕೊಂಡು ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಬಿಸಿನಲ್ಲೇ ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇಲ್ಲದೇ ಇದ್ರೆ ಅದು ಬೇಳೆ ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಬಗ್ಸಿಟ್ಕೊತಾ ಇದ್ದೀನಿ. ಹೀಗೆ ಒಂದು ಬೌಲ್ಗೆ ಬಗ್ಸಿಟ್ಕೊಂಡು ನಂತರ ಈಗಾಗಲೇ ನಾವು ಗೋಧಿ ಹಿಟ್ಟನ್ನ ಕಲಸಿದ್ದೀವಲ್ಲ, ಅದು ಸ್ವಲ್ಪ ಚೆನ್ನಾಗಿ ನೆಂದಿದೆ. ಅದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ ಈ ಗೋಧಿ ಹಿಟ್ಟು. ಒಂದು ಅರ್ಧ ಗಂಟೆ ಆಗಿದೆ ಈ ಗೋಧಿ ಹಿಟ್ಟು ಕಲಸಿಟ್ಟು. ಈಗ ಇದನ್ನು ಚಿಕ್ಕ ಉಂಡೆ ತೊಗೊಂಡು ಇದನ್ನು ಗೋಧಿ ಹಿಟ್ಟು ಅದ್ಕೊಂಡು ಈ ರೀತಿ ಒತ್ಕೋಬೇಕು. ಎಷ್ಟು ತೆಳುವಾಗಿ ಒತ್ಕೊತೀವೋ ಅಷ್ಟು ಗರಿಯಾಗಿ ಬರುತ್ತೆ ಈ ಮೋದಕ. ಈ ರೀತಿ ಒತ್ಕೊಂಡು ನಂತರ ನಾನು ಇದನ್ನು ಮೌಲ್ಡಲ್ಲಿ ಮಾಡ್ತಾಯಿದ್ದೀನಿ. ಈಗ ಈ ಮೌಲ್ಡ್ ನೋಡಿ, ಈ ಮೌಲ್ಡ್ ತೊಗೊಂಡಿದ್ದೀನಿ ನಾನು. ಈ ಮೌಲ್ಡ್ಗೆ ಮೊದಲಿಗೆ ಒಳಕ್ಕೆಲ್ಲ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಯಾಕಂದರೆ ಈ ಗೋಧಿ ಹಿಟ್ಟು ಹಾಕಿದಾಗ ಅದು ಬೇಗ ಬಿಟ್ಟು ಬರುತ್ತೆ. ಅದಕ್ಕೋಸ್ಕರ ಈಗ ಹರ್ಕೊಂಡಿರೋಂಥ ಹಾಳೆನ ಈ ರೀತಿ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಇಷ್ಟು ದೊಡ್ಡದಾಗಿ ಹರ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದರೆ ಚಿಕ್ಕ ಹಾಳೆಗಳನ್ನ ಹರ್ಕೊಂಡು 2 ಕಡೆಗೂ ಸಪ್ರೇಟಾಗಿ ಕೂಡ ಹಾಕ್ಕೋಬೋದು. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ನಂತರ 2 ಕಡೆಗೆ ಆ ಶೇಪ್ ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಈ ರೀತಿ ಹೂರಣ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಟಫ್ ಆಗುತ್ತೆ. ಹಾಗೆ ಹೂರಣ ತುಂಬ ಚೆನ್ನಾಗಿ ಸ್ಟಫ್ ಆಗಿರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ತಿನ್ನೋವಾಗ. ಹೀಗೆ ಚೆನ್ನಾಗಿ ಹೂರಣನ ಸ್ಟಫ್ ಮಾಡಿಬಿಟ್ಟು ನಂತರ ಈ ಸುತ್ತು ಒಂದು ಸ್ವಲ್ಪ ಒದ್ದೆ ಮಾಡಬೇಕು. ಈ ರೀತಿ ಒದ್ದೆ ಮಾಡೋದ್ರಿಂದ ಈ ಮೌಲ್ಡ್ನ ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ, ಆಗ ಆ ಗೋಧಿ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಸೈಡ್ಗೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಇದನ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಪ್ರೆಸ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಇರೋವಂಥ ಗೋಧಿ ಹಿಟ್ಟನ್ನೆಲ್ಲ ಈ ರೀತಿ ತಕ್ಕೊಂಬಿಡೋಣ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ ಅದು. ಹೀಗೆ ತಳಭಾಗದಲ್ಲಿ ಅದು ಹೋಲ್ ಇದೆಯಲ್ಲ, ಗ್ಯಾಪು, ಆ ಗ್ಯಾಪ್ ಕವರ್ ಆಗೋ ರೀತಿ ಈ ಗೋಧಿ ಹಿಟ್ಟು, ಎಕ್ಸ್ಟ್ರಾ ಗೋಧಿ ಹಿಟ್ಟು ಬಂದಿದೆಯಲ್ಲ, ಅದರಿಂದ ಈ ರೀತಿ ಪ್ಯಾಕ್ ಮಾಡ್ಕೊಂಬಿಡ್ಬೇಕು. ಈಗ ನೋಡಿ, ಎಷ್ಟು ಈಸಿಯಾಗಿ ಮೋದಕ ಸಿದ್ಧ ಆಗೋಯ್ತು. ಈ ತಳದಲ್ಲಿ ಏನಾದ್ರು ಗ್ಯಾಪ್ ಇದ್ದರೆ ಒಂಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಯಾಕಂದರೆ ಹೂರಣ ಏನಾದ್ರು ಬಿಟ್ಕೊಂಡ್ರೆ ಎಣ್ಣೆಗೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂಚೂರು ಕೂಡ ಗ್ಯಾಪ್ ಇಲ್ಲದೆ ರೀತಿ ಕವರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕದ್ದು. ಹಾಗೆ ಮಾಡೋದು ಕೂಡ ಅಷ್ಟೇ. ನೋಡಿ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಲ್ವಾ. ನೋಡಿ, ಒಂದು ಕಡೆ ಕೂಡ ಒಂಚೂರು ಬಿಟ್ಟಿಲ್ಲ, ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ. ಇದೇ ರೀತಿ ನಾನು ಎಲ್ಲ ಹೂರಣದಲ್ಲೂ ಮೋದಕಗಳನ್ನ ಮಾಡಿ ಈ ರೀತಿ ಪ್ಲೇಟ್ಗೆ ಜೋಡಿಸಿ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈಗ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ. ಹಾಗಾಗಿ ಎಣ್ಣೆ ಕಾದಿದೆ. ಈಗ ಕಾದಿರೋವಾಗ ಈ ಮೋದಕನ ಒಂದೊಂದೇ ಈ ಎಣ್ಣೆಗೆ ಹಾಕ್ಕೊಂಡು 2 ಕಡೆ ತಿರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಫ್ರೈ ಮಾಡೋವಾಗ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ, ಬೇಗ ಕೆಂಪಗಾಗೋಗುತ್ತೆ. ಹಾಗೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ. ಈ ರೀತಿ ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಗರಿಗರಿಯಾಗಿ ಬರುತ್ತೆ. ಹಾಗೆ ಹದವಾಗಿ ಬೇಯುತ್ತೆ ಕೂಡ.
ನೋಡಿ ಈಗ ಎಲ್ಲ ಮೋದಕಗಳನ್ನೂ ತಕ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಜೋಡಿಸಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮೋದಕ. ಹಾಗೆ ಒಂದು ಮೋದಕನ ನಾನು ಮುರಿದು ಕೂಡ ತೋರಿಸ್ತೀನಿ. ನೋಡಿ ಒಳಗಡೆ ಎಲ್ಲ ಸ್ಟಫಿಂಗ್ ಮಾಡಿರೋದ್ರಿಂದ ಅದು ಎಷ್ಟು ಚೆನ್ನಾಗಿ ಸ್ಟಫ್ ಆಗಿದೆ ಅಂತ. ಇದು ಓಪನ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದೆ ಹೊರಗಡೆ ಲೇಯರ್ ಅಂತ. ಹಾಗೆಯೇ ಈ ಸ್ಟಫಿಂಗ್ನ ಈ ಹೂರಣದ ಬದಲು ಈ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ವಲ್ಲ ಕಾಯಿ ಹೂರಣ, ಆ ಹೂರಣದಿಂದ ಕೂಡ ಸ್ಟಫಿಂಗ್ ಮಾಡ್ಕೋಬೋದು. ಅದನ್ನ ಕೂಡ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೋದು. ಅಥವಾ ಅಕ್ಕಿ ಹಿಟ್ಟಿನ ಮೋದಕಕ್ಕೆ ಈ ಹೂರಣದ ಸ್ಟಫಿಂಗ್ನ ಕೂಡ ಕೊಟ್ಟು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಗಣೇಶ ಚತುರ್ಥಿಗೆ ಈ ಎಲ್ಲ ಮೋದಕಗಳನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.